ನಮಸ್ಕಾರ ಸ್ನೇಹಿತರೆ. ಶಾಖದ ಹಪ್ಪಳ, ಹಬೆ ಹಪ್ಪಳ, ನಾವು ಕರೆಯೋದು ಸೆಕಪ್ಪಳ ಅಂತ. ತುಂಬ ರುಚಿಯಾದ ಹಪ್ಪಳ, ರಾಗಿದು ಅಕ್ಕಿದು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಾನು ಇದನ್ನು 3 ದಿನ 1 ಲೋಟ ಅಕ್ಕಿಯನ್ನು ನೆನೆಸಿಟ್ಕೊಂಡಿದ್ದೀನಿ. 3ನೇ ದಿನ ಇದನ್ನು ರುಬ್ಕೋಬೇಕು. ದಿನ ಬೆಳಿಗ್ಗೆ ನೀರು ಚೇಂಜ್ ಮಾಡಿಬಿಡಿ. ತೀರಾ ಹುಳಿ ಆಗಿಬಿಟ್ರೆ ಹಪ್ಪಳ ಚೆನ್ನಾಗಿರಲ್ಲ, ಹುಳಿ ಆಗಿಬಿಟ್ಟಿರುತ್ತೆ. ಮೀಡಿಯಮಾಗಿ ಹುಳಿಯಾಗಿದ್ದರೆ ಸಾಕು. ಸೊ 3 ದಿನ ನೆನೆಸ್ಕೊಳ್ಳಿ. 3ನೇ ದಿನ ರುಬ್ಬೋ ದಿನ ಬೆಳಿಗ್ಗೆ ಟೈಮು 2 ಸ್ಪೂನ್ ಉದ್ದಿನ ಬೇಳೆನ ಈ ಥರ ನೆನೆಸಿಟ್ಕೊಬಿಡಿ. ರುಬ್ತಿರಲ್ಲ ನೀವು, ಆವತ್ತು 2 ಸ್ಪೂನ್ ಉದ್ದಿನ ಬೇಳೆನ ನೆನೆಸಿಟ್ಕೊಬಿಡಿ ಸಪ್ರೇಟಾಗಿ. ಅಕ್ಕಿ ನೆನೆಸಿದಾಗಲೇ ಉದ್ದಿನ ಬೇಳೆ ನೆನೆಸೋಕೆ ಹೋಗಬೇಡಿ, ಆಯಿತಾ. ಅಕ್ಕಿನ ಸಾಯಂಕಾಲ ರುಬ್ತೀನಿ ಅಂದರೆ ಬೆಳಗ್ಗೆ ನೆನೆಸಿಟ್ಕೊಬೇಡಿ. ಸಾಯಂಕಾಲನೇ ರುಬ್ಬಬೇಕು ಅಕ್ಕಿನ, ಬೆಳಗ್ಗೆ ರುಬ್ಬಾರ್ದು, ಆಯಿತಾ. ಇವಾಗ ಮಿಕ್ಸಿ ಜಾರ್ಗೆ ನಾನು ನೆನೆಸಿರೋ ಅಕ್ಕಿನ ಹಾಕೋತಿದ್ದೀನಿ. ಇದು ಸೊಸೈಟಿ ಅಕ್ಕಿ, ಅಂದರೆ ರೇಷನ್ ಅಕ್ಕಿ ಅಂತೀವಲ್ಲ ಅದು. 1 ಲೋಟ ಅಕ್ಕಿಗೆ 2 ಸ್ಪೂನ್ ಉದ್ದಿನಬೇಳೆ ಸಾಕು. ಮೆಂತ್ಯ ಏನು ಬೇಡ, ಮೆಂತ್ಯ ಹಾಕ್ಬಿಟ್ರೆ ದೋಸೆ ಆಗಿಬಿಡುತ್ತೆ, ಆಯಿತಾ. ಇವಾಗ ಇದಕ್ಕೆ ನಾವು ನೆನೆಸಿದ್ದೀನಲ್ಲ ಉದ್ದಿನಬೇಳೆ, ಅದನ್ನು ಹಾಕ್ಕೊಬಿಡ್ತೀನಿ. ಉದ್ದಿನಬೇಳೆ ಹಾಕಿದ್ರೆ ಹಪ್ಪಳ ಏನು ಟೇಸ್ಟಾಗಿ ಬರುತ್ತೆ ಗೊತ್ತಾ ನಿಮಗೆ, ತುಂಬ ರುಚಿಯಾಗಿ ಬರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ, ಹಪ್ಪಳ ಎಷ್ಟು ಚೆನ್ನಾಗಿರುತ್ತೆ ಅಂತ ಮತ್ತೆ ಮತ್ತೆ ಮಾಡಿ ತಿಂತೀರಾ. ಸೊ ಇವಾಗ ಇದನ್ನು ನಾನು ರುಬ್ಕೊಂಡು ಬರ್ತೀನಿ, ಆಯಿತಾ. ನೋಡಿ, ಇವಾಗ ರುಬ್ಬಿದ್ದೀನಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತಂತ. ಈ ಥರ ನೈಸ್ಗೆ ರುಬ್ಬಿಟ್ಕೋಬೇಕು, ಆಯಿತಾ. ನಾನು ಇದನ್ನು 2 ಭಾಗ ಮಾಡ್ಕೋತೀನಿ ಸ್ನೇಹಿತರೆ. ಯಾಕೆ ಅಂತಂತ ಹೇಳ್ತೀನಿ. ನಾನು ನಿಮಗೆ 2 ಥರ ಹಪ್ಪಳ ತೋರಿಸಿದ್ದೀನಲ್ವಾ, ಸೊ ಅದನ್ನು ಮಾಡೋಕ್ಕೆ, ಆಯಿತಾ. ನೋಡಿ, ಇವಾಗ ನಾನು 1 ಪಾವು ಅಕ್ಕಿಲಿ ಈ ಥರ ಹಿಟ್ಟು ಮಾಡ್ಕೊಂಡಿದ್ದೀನಿ, ಏನಿಟ್ಟು ಹಪ್ಪಳದ ಹಿಟ್ಟು. ಸೊ ಅದನ್ನು ಅರ್ಧ ಮಾಡ್ಕೋತಾ ಇದ್ದೀನಿ. ನೋಡಿ, ಒಂದು ಬಿಳಿ ಹಪ್ಪಳಕ್ಕೆ, ಒಂದು ರಾಗಿ ಹಪ್ಪಳಕ್ಕೆ, ಒಂದು ಅಕ್ಕಿ ಹಪ್ಪಳ, ಒಂದು ರಾಗಿ ಹಪ್ಪಳಕ್ಕೆ. ಸೊ ಇದೇ ನಾವು ಪ್ರೊಸೀಜರು ರಾಗಿ ಹಪ್ಪಳಕ್ಕೆ ಮಾಡೋದು. ಏನು ಗೊತ್ತಾ, 1 ಪಾವು ಅಕ್ಕಿ ಹಾಕಿ ನಾವು ಅಕ್ಕಿ ಹಪ್ಪಳ ಮಾಡ್ತೀವಲ್ವಾ, ಇದು ಹೆಂಗೆ ಅಂತಂದರೆ 1 ಲೋಟ ಅಕ್ಕಿಗೆ 1 ಲೋಟ ರಾಗಿ ಹಿಟ್ಟು ಹಾಕ್ಕೋಬೇಕು. ಸೊ ಇಲ್ಲಿ ನನಗೆ ಅರ್ಧ ಲೋಟ ಅಕ್ಕಿಯಷ್ಟು ಹಿಟ್ಟಿದೆ, ಆಯಿತಾ. ಅದಕ್ಕೆ ನಾನು ಅರ್ಧ ಲೋಟ ರಾಗಿ ಹಿಟ್ಟನ್ನು ನೆನೆಸಿಟ್ಕೊಂಡಿದ್ದೀನಿ, ಆಯಿತಾ. ಕನ್ಫ್ಯೂಸ್ ಮಾಡ್ಕೋಬೇಡಿ. ಅರ್ಧ ಲೋಟ ಅಕ್ಕಿ ಹಿಟ್ಟಿಗೆ ಅರ್ಧ ಲೋಟ ರಾಗಿ ಹಿಟ್ಟನ್ನು ರುಬ್ಬೋ ದಿನ ಮಾರ್ನಿಂಗು ಕಲಸಿಟ್ಕೊಬಿಟ್ಟಿದ್ದೀನಿ ಇದನ್ನು, ಆಯಿತಾ. ಇವಾಗ ಇದ್ರ ಜೊತೆಗೆ ಹಾಕಿ ರುಬ್ಬಿಟ್ಕೊಬಿಡ್ತೀನಿ, ಆಯಿತಾ. ಇದನ್ನು ರುಬ್ಕೋಬೇಕು, ಇದ್ರ ಜೊತೆ ರುಬ್ಕೋಬೇಕು. ನಾವು ಅಕ್ಕಿ ರುಬ್ತೀವಲ್ಲ, ಮಾರ್ನಿಂಗ್ ಉದ್ದಿನಬೇಳೆ ನೆನೆಸ್ತೀವಿ ನೋಡಿ, ಆವಾಗ ರಾಗಿ ಹಪ್ಪಳಕ್ಕೂ ಉದ್ದಿನಬೇಳೆ ಹಾಕಬೇಕು, ಮಿಸ್ ಮಾಡಬೇಡಿ. ಸೊ ಅರ್ಧ ರಾಗಿ ಆದರೆ ಅರ್ಧ ಅಕ್ಕಿ ಹಾಕಿ, ಅರ್ಧ ಲೋಟ ರಾಗಿ ಆದರೆ ಅರ್ಧ ಲೋಟ ಅಕ್ಕಿ, 1 ಲೋಟ ರಾಗಿ ಹಿಟ್ಟಾದರೆ 1 ಲೋಟ ಅಕ್ಕಿ. ನೋಡಿ, ಈ ಥರ ಮಿಕ್ಸ್ ಆಗುತ್ತೆ. ಅದೇ ಅಕ್ಕಿ ಹಿಟ್ಟು ರುಬ್ಬಾದ್ಮೇಲೆ ರಾಗಿ ಹಿಟ್ಟನ್ನು, ನೆನೆಸಿರೋ ರಾಗಿ ಹಿಟ್ಟನ್ನು ಹಾಕಿ ನೋಡಿ, ಈ ಥರ ನೈಸ್ಗೆ ರುಬ್ಕೊಬಿಡಿ. ತುಂಬ ಚೆನ್ನಾಗಾಗುತ್ತೆ ಹಪ್ಪಳ, ಆಯಿತಾ. ಕನ್ಫ್ಯೂಸ್ ಮಾಡ್ಕೋಬೇಡಿ. ರಾಗಿ ಹಪ್ಪಳ 1, ಅಕ್ಕಿ ಹಪ್ಪಳ 1, ಎರಡನ್ನೂ ಹೇಳ್ತಾಯಿದ್ದೀನಿ ನಾನು ಇವಾಗ, ಕನ್ಫ್ಯೂಸ್ ಮಾಡ್ಕೋಬೇಡಿ, ಆಯಿತಾ. ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಡ್ತಾಯಿದ್ದೀನಿ. ಇದರಲ್ಲಿ ಏನಿದೆ ಹೇಳಿ, ಅರ್ಧ ಲೋಟ ಹಿಟ್ಟಿಗೆ, ಅಂದರೆ ಅರ್ಧ ಲೋಟ ಅಕ್ಕಿ ನೆನೆಸಿರೋ ಹಿಟ್ಟಿಗೆ ಅರ್ಧ ಲೋಟ ರಾಗಿ ಹಿಟ್ಟು ನೆನೆಸಿರೋ ಹಿಟ್ಟು, 2 ಮಿಕ್ಸ್ ಆಗಿ ಈಗ 1 ಲೋಟ ಅಕ್ಕಿ ಹಿಟ್ಟಿನಷ್ಟು ಹಿಟ್ಟಾಗಿದೆ ಇಲ್ಲಿ. ಸೊ ಇದನ್ನು ಒಂದು ಪಾತ್ರೆಗೆ ಹಾಕಿ ಇಟ್ಟಿದ್ದೀನಿ ನಾನು. ನೋಡಿ, ಈ ಕಡೆ ನನ್ನ ರೈಟ್ ಸೈಡಲ್ಲಿ ಬಲಗಡೆ ಅಕ್ಕಿ ಹಿಟ್ಟು, ಎಡಗಡೆ ರಾಗಿ ಹಿಟ್ಟು, ಆಯಿತಾ. ಎರಡನ್ನೂ ಮುಚ್ಚಿಡ್ತಾಯಿದ್ದೀನಿ. ಸಾಯಂಕಾಲ ನಾನು ರುಬ್ಬಿಟ್ಕೊಂಡಿದ್ದೀನಿ, ಎರಡನ್ನೂ ಮುಚ್ಚಿಡ್ತಾಯಿದ್ದೀನಿ. ಇವಾಗ ಬೆಳಿಗ್ಗೆ ಆಯಿತು. ಇವಾಗ ಹಪ್ಪಳ ಮಾಡಬೇಕಲ್ವ ನಾನು. ಸೊ ನೋಡಿ, ಈ ಕಡೆ ಬಿಳಿ ಹಪ್ಪಳದ್ದು, ಈ ಕಡೆ ಕಪ್ಪು ಹಪ್ಪಳದ್ದು, ಎಷ್ಟು ಚೆನ್ನಾಗಿದೆ ನೋಡಿ ಹಿಟ್ಟು. ನೀರು ಬಂದಿದೆ ಮೇಲೆ, ಅದರ ನೀರು ತೆಗಿಯೋಕ್ಕೆ ಹೋಗಬೇಡಿ, ನೀರಿರಲಿ. ಯಾಕಂದರೆ ಸ್ವಲ್ಪ ಹುಳಿ ಇದ್ರೇ ಹಪ್ಪಳ ತಿನ್ನೋದಕ್ಕೆ ಚೆಂದ, ಮತ್ತು ಗರಿಗರಿಯಾಗಿ ಬರುತ್ತೆ. ನೋಡಿ, ಇವಾಗ ಈ ರಾಗಿ ಹಿಟ್ಟಿದು ನಾನು ಕಲಸಿಟ್ಕೊಂಡಿದ್ದೀನಲ್ಲ, ಅದಕ್ಕೆ ಮೆಣಸೆ ಹಣ್ಣಿನ ಬೀಜ ಬರುತ್ತೆ ಗೊತ್ತಾ, ಒಣಮೆಣ್ಸಿಕಾಯಿದು, ಆ ಬೀಜ ಹಾಕ್ಕೋಬೇಕು, ಬರೀ ಅಷ್ಟೇ. ಚಿಲ್ಲಿ ಫ್ಲೇಕ್ಸ್ ಬೇಕಾದರೆ ಹಾಕ್ಕೋಬೋದು, ಬೇಡ ಅಂದರೆ ಬರೀ ಬೀಜ. ಮತ್ತು ಹುಚ್ಚೆಳ್ಳು ಅಥವಾ ಅದೇನು ಇನ್ನೇನು ಹೇಳ್ತಾರೆ ಗೊತ್ತಿಲ್ಲ ನನಗೆ, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಗುರೆಳ್ಳು, ಹುಚ್ಚೆಳ್ಳು, ಈ ಥರ ರುಚಿಗೆ ತಕ್ಕಷ್ಟು ಉಪ್ಪು, ಈ ಥರ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬಿಡಿ. ಇದು ಕನ್ಸಿಸ್ಟೆನ್ಸಿ ಸರಿ ಇತ್ತು, ಗಟ್ಟಿ ಇರಲಿಲ್ಲ.
ತೆಳುಗಿತ್ತು ನೋಡಿ, ಇಷ್ಟು ಬಂದರೆ ಸಾಕು. ದೋಸೆ ಹಿಟ್ಟಿಗಿಂತ ಸ್ವಲ್ಪ ತೆಳು ಇದ್ದರೆ ಸಾಕು ಸ್ನೇಹಿತರೆ. ಉಪ್ಪನ್ನ ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಇದನ್ನು ಎತ್ತಿಟ್ಕೋತೀನಿ ನಾನು. ಇವಾಗ ಅಕ್ಕಿ ಹಪ್ಪಳದ್ದು ಅರ್ಧ ಇದಕ್ಕೆ ಹಾಕ್ಕೊಂಡಿದ್ನಲ್ವ, ಸೊ ಅದಕ್ಕೆ ಜೀರಿಗೆ ಮತ್ತು ಇದಕ್ಕೆ ಬಿಳಿ ಎಳ್ಳು, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಎಳ್ಳು ಹಾಕಿದ್ದೀನಿ, ಎಳ್ಳು ಆಪ್ಷನ್, ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ, ಬೇಡ ಅಂದಿಲ್ಲ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇದು ಏನು ಗೊತ್ತಾ ಸ್ನೇಹಿತರೆ, ನೋಡಿ ಗಟ್ಟಿ ಆಗಿಬಿಟ್ಟಿದೆ ಅಕ್ಕಿ ಹಿಟ್ಟು. ಸೊ ಇದಕ್ಕೆ ನೀರು ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಯಾಗಿ ತೆಳ ಮಾಡ್ಕೊಳ್ಳಿ. ಏನಿಲ್ಲ, ಭಯ ಪಡಬೇಡಿ, ಗಟ್ಟಿಯಾದರೂ ಚಿಂತೆ ಇಲ್ಲ, ತೆಳಾದರೂ ಚಿಂತೆ ಇಲ್ಲ. ಹಪ್ಪಳ ತುಂಬ ಚೆನ್ನಾಗಿ ಬರುತ್ತೆ, ಗರಿಗರಿಯಾಗೂ ಬರುತ್ತೆ ಆಯಿತಾ. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ ಹಪ್ಪಳ. ನಮ್ಮ ಅಜ್ಜಿ ಮಾಡ್ತಿತ್ತು ಹಪ್ಪಳನ, ತುಂಬ ಚೆನ್ನಾಗಿರ್ತಿತ್ತು ಆಯಿತಾ. ಒಣಗಾಕೋಕ್ಕೆ ನಮಗೆ ಹಪ್ಪಳ ಕೊಟ್ಟರೆ 6 ಹಪ್ಪಳ ಕೊಟ್ಟರೆ 2 ಹಪ್ಪಳ ಹೊಟ್ಟೆಗೆ ಹೋಗಿರೋದು ಹಸಿದೇನೆ, ಇನ್ನು 4 ಹಪ್ಪಳ ಚಾಪೆ ಮೇಲೆ ಹೋಗಿರೋದು. ಆಮೇಲೆ ನಮ್ಮ ಅಜ್ಜಿ ಹುಲ್ಲು, ಭತ್ತದ ಹುಲ್ಲು ಬರುತ್ತಲ್ಲ, ಅದ್ರ ಮೇಲೆ ಒಣಗಾಕಿಸ್ತಿದ್ರು, ತುಂಬ ರುಚಿಯಾಗ್ತಿತ್ತು. ಸೊ ಇವಾಗ ಪಂಚೆ ಮೇಲೆ ಹಾಕಿದ್ರೆ ಸಾಕು, ಚಾಪೆ ಮೇಲೆ ಹಾಕೋಕ್ಕೆ ಹೋಗಬೇಡಿ. ನೋಡಿ ಈ ಥರ ಇಷ್ಟು ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ಇಷ್ಟು ತೆಳುಗೆ ಮಾಡಿಕೊಂಡು ಎತ್ತಿಟ್ಕೊಬಿಡಿ. ಇವಾಗ ಒಂದು ತಟ್ಟೆ ತಗೊಂಡು ಇದಕ್ಕೆ 1 ಸ್ಪೂನಷ್ಟು, 1 ಸೌಟು ನೋಡಿ, ಈ ಥರ ಒಂದು ಚಿಕ್ಕ ಸೌಟು ತಗೊಂಡು ಇದರಲ್ಲಿ 1 ಸೌಟು ಅಥವಾ 1.5 ಸೌಟಷ್ಟು ನೋಡಿ, ಈ ಥರ ನಾನು 1 ಸೌಟು ತೊಗೋತಾ ಇದ್ದೀನಿ ಇದಕ್ಕೆ ಆಯಿತಾ. ನೋಡಿ ಈ ಥರ ರೌಂಡ್ ಶೇಪ್ ಮಾಡ್ಕೊಳ್ಳಿ ಆಯಿತಾ. ನಿಮ್ಗೆ ಹೆಂಗೆ ಶೇಪ್ ಮಾಡೋಕ್ಕಾಗುತ್ತೆ ಆ ಥರ ರೌಂಡ್ ಶೇಪಲ್ಲಿ ಮಾಡ್ಕೊಳ್ಳಿ. ನಾನು ಇದನ್ನು ಸರಿಯಾಗಿ ತೋರಿಸಿಲ್ಲ ನಿಮಗೆ. ನೆಕ್ಸ್ಟು ರಾಗಿ ಹಪ್ಪಳದ್ದು ತೋರಿಸಿದ್ದೀನಿ ನೋಡಿ. ಈ ಥರ ರೌಂಡಾಗಿ ಮಾಡಿ ಇಟ್ಕೊಳ್ಳಿ. ಸೈಡ್ಗೆ ಇಟ್ಕೊತಾ ಇದ್ದೀನಿ ನಾನು ಇದನ್ನು. ಸಾಕು, ಇಷ್ಟು ಅಗಲ ಬಂದರೆ ಸಾಕು. ತೀರಾ ದೊಡ್ಡದಾಗ್ಬಿಟ್ರೆ ಬಾಣಲಿಲಿ ಇದು ಆಮೇಲೆ ಎಕ್ಸ್ಪೆಂಡ್ ಆಗುತ್ತೆ ಹಪ್ಪಳ, ದೊಡ್ಡ ಬಾಣಲಿ ಇಡಬೇಕಾಗತ್ತೆ ನೋಡಿ. ಇವಾಗ ಸೈಡ್ಗೆ ಇಟ್ಕೊತಾ ಇದ್ದೀನಿ. ಇವಾಗ ಸೇಮ್ ಪ್ರೊಸೀಜರು ರಾಗಿ ಹಪ್ಪಳಕ್ಕೆ ಆಯಿತಾ. ನೋಡಿ ಇವಾಗ ರಾಗಿ ಹಪ್ಪಳನೂ ಅಷ್ಟೇ, 1 ಸೌಟು, ಚಿಕ್ಕ ಸೌಟಲ್ಲಿ ನಾವು ಚಟ್ನಿ ಹಾಕೋಕ್ಕೆ ಇಟ್ಕೊಂಡಿರ್ತೀವಲ್ಲ ಮನೆಯಲ್ಲಿ, ಸೇಮ್ ಅದೇ ಸೌಟಲ್ಲಿ 1 ಸ್ಪೂನ್ ಹಾಕ್ಕೊಳ್ಳಿ. ಇದಕ್ಕೆ ಹುಚ್ಚೆಳ್ಳು ಮತ್ತು ಚಿಲ್ಲಿದು ರೆಡ್ ಕೆಂಪು ಒಣಮೆಣ್ಸಿನ್ಕಾಯ್ದು ಬೀಜ ಹಾಕಿದ್ರೇ ತುಂಬ ಟೇಸ್ಟು ನೋಡಿ. ಇವಾಗ ಈ ಥರ ಚೆನ್ನಾಗಿದೆ. ಇದಕ್ಕೆ ಜೀರಿಗೆ ಹಾಕ್ಬಾರ್ದಾ ಅಂತ ಕೇಳಬೇಡಿ, ಜೀರಿಗೆ ಇದಕ್ಕೆ ಒಳ್ಳೆ ಫ್ಲೇವರ್ ಅಲ್ಲ, ಇದಕ್ಕೆ ಹುಚ್ಚೆಳ್ಳು ಗುರೆಳ್ಳನೇ ಟೇಸ್ಟ್ ಜಾಸ್ತಿ ನೋಡಿ. ಈ ಥರ ಹಾಕ್ಕೊಳ್ಳಿ. ಚಳಿಗಾಲಕ್ಕಂತೂ ರಾಗಿ ಹಪ್ಪಳ ತುಂಬ ಸ್ಪೈಸಿ ಆಗಿರುತ್ತೆ. ಮಾಡಿ ನೋಡಿ, ತಿಂದು ನೋಡಿ. ಈ ಥರ ಮಾಡಿ ಇಟ್ಕೊಬಿಡಿ. ಇವಾಗ ಈ ಥರ ಮಾಡಿ ಇಟ್ಕೊಬಿಟ್ರೆ ನಮಗೆ ಹಪ್ಪಳ ಮಾಡಬೇಕಾದ್ರೆ ತುಂಬ ಈಸಿ ಆಗುತ್ತೆ ಆಯಿತಾ. ನೋಡಿ ಇವಾಗ ನಾನು ಒಲೆ ಹಚ್ಕೊಂಡು ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊತಾ ಇದ್ದೀನಿ ಫ್ರೆಂಡ್ಸ್. ಆ್ಯಕ್ಚುಲಿ ಸಾಂಪ್ರದಾಯಿಕವಾಗಿ ಹಪ್ಪಳನ ಮಾಡೋದು ಈ ಥರ ಆಯಿತಾ. ಕೆಲವರು ಇದು ನೀರು ಕಾಯಲಿ, ಕೆಲವರು ಇಡ್ಲಿ ಸ್ಟ್ಯಾಂಡಲ್ಲೆಲ್ಲ ಮಾಡ್ತಾರೆ, ಅದು ಚೆನ್ನಾಗಿ ಬರುತ್ತೆ, ಬಟ್ ಚಿಕ್ಕದಾಗಿ ಬರುತ್ತೆ, ಇಷ್ಟೊಂದು ಫ್ಲೇವರ್ ಇರಲ್ಲ ನೋಡಿ. ಈ ಥರ ನೀರು ಚೆನ್ನಾಗಿ ಕುದಿಬೇಕು ಪಾತ್ರೆಯಲ್ಲಿ. ಒಂದು ಅರ್ಧ ಪಾತ್ರೆಯಷ್ಟು ನೀರು ಹಾಕಿ ಇಟ್ಕೊಬಿಡಿ ನೋಡಿ. ಈ ಥರ ನೀರು ಕುದ್ದು ಬಂದಾಗ ನೋಡಿ ಎಷ್ಟು ಚೆನ್ನಾಗಿ ಕುದೀತದೆ. ಈ ಕುದೀತಾ ಇರಬೇಕಾದ್ರೆ ನೋಡಿ ಈ ಥರ ನೋಡಿ, ನಾನು ಫಸ್ಟೇ ರಾಗಿ ಹಿಟ್ಟು ಇಟ್ಕೊತಾ ಇದ್ದೀನಿ. ಈ ಥರ ಇಟ್ಕೊಂಡು ನೋಡಿ, ಇವಾಗ ಇದು ರಾಗಿ ಹಿಟ್ಟಿದೆಯಲ್ಲ ಮೇಲ್ಗಡೆ ಈ ಹಿಟ್ಟು, ಇದೆಲ್ಲ ಡ್ರೈ ಆಗಬೇಕು. ಇದೆಲ್ಲ ಡ್ರೈ ಆದ ತಕ್ಷಣ ನೀವು ಇದನ್ನು ಉಲ್ಟಾ ಮಾಡಬೇಕು, ತಟ್ಟೆನ ಉಲ್ಟಾ ಮಾಡಿ ಆಯಿತಾ. ನೋಡಿ ಇದೆಲ್ಲ ಫುಲ್ ಡ್ರೈ ಆಗ್ತಾಯಿದೆ ನೋಡಿ. ಜಾಸ್ತಿ ಹೊತ್ತು ಡ್ರೈಗೆ ಹಾಕ್ಬಿಡ್ಬೇಡಿ, ಫುಲ್ ಡ್ರೈ ಆಯಿತು ಇನ್ನೇನು ಅಂದ ತಕ್ಷಣ ಬೇಗ ಉಲ್ಟಾ ಮಾಡಿಬಿಡಿ. ಕಣ್ಣು, ಮೈಂಡು, ಬಾಡಿ ಎಲ್ಲಕ್ಕೂ ಕೆಲಸ ಕೊಡುತ್ತೆ ಇದು ಆಯಿತಾ. ನೋಡಿ ಈ ಥರ 1 ನಿಮಿಷ ಬೇಯಿಸಿ ಫ್ರೆಂಡ್ಸ್. 1 ನಿಮಿಷ ಬೇಯಿಸಿದ್ರೆ ಹಪ್ಪಳ ತುಂಬ ಚೆನ್ನಾಗಿರುತ್ತೆ. 1 ನಿಮಿಷ ಬೇಯಿಸಿ ನೋಡಿ, ಎಷ್ಟು ಚೆನ್ನಾಗೈತಲ್ಲ, ಸೂಪರಾಗಾಯಿತು ನೋಡಿ. ಒಣಮೆಣ್ಸಿನ್ಕಾಯಿ ಬೀಜ ಎಷ್ಟು ಚೆನ್ನಾಗಿ ಕಾಣ್ತಿದೆ, ಮತ್ತು ಹುಚ್ಚೆಳ್ಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇವಾಗ ಕೆಳಗಡೆ ನಾನು ಟೇಬಲ್ಗೆ ನೀರು ಹಾಕ್ಕೊಬಿಟ್ಟಿದ್ದೀನಿ ಆಯಿತಾ. ಒಂದು ದೊಡ್ಡದು ಬೇಸನ್ ಇದ್ದರೂ ನೀವು ಅದರೊಳಗಡೆ ನೀರು ಹಾಕ್ಕೊಂಡು ಅದರೊಳಗಡೆ ತಟ್ಟೆ ಹಾಕ್ಕೊಬೋದು. ಒಂದು ಪಾತ್ರೆಯಲ್ಲಿ ಪಕ್ಕದಲ್ಲಿ ತಣ್ಣೀರು ಇಟ್ಕೊಬಿಡಿ ನೋಡಿ. ಈ ಥರ ಸೌರ್ಕೊಳ್ಳಿ, ಬಿಸಿ ಇರುತ್ತಲ್ವ ತಟ್ಟೆ. ಹಪ್ಪಳ ನೀಟಾಗಿ ಬರಲಿ ಅನ್ನೋದಕ್ಕೋಸ್ಕರ ನಾವು ಈ ಐಡಿಯಾ ಮಾಡ್ತೀವಿ. ನಾನು ಗುಂಡ್ಸೂಜಿ ತೊಗೊಂಡಿದ್ದೀನಿ. ನಮ್ಮ ಅಜ್ಜಿ ಒಂದು ಮರದ ಚಕ್ಕೆ ಇಟ್ಕೊತಾ ಇತ್ತು, ಎಷ್ಟು ಚೆನ್ನಾಗಿ ಹಿಡಿತಾಯಿದ್ರು ಗೊತ್ತಾ. ಒಂದು ಹಪ್ಪಳನೂ ಕಿತ್ತಾಕ್ತಿರ್ಲಿಲ್ಲ
ನೋಡಿ ಈ ಥರ ಗುಂಡು ಸೂಜಿ ಇಟ್ಕೊಂಡಿದ್ದೀನಿ. ಮರದ ಚಕ್ಕೆ ನಮ್ಮಲ್ಲಿಲ್ಲ, ಹಾಗಾಗಿ ಗುಂಡು ಸೂಜಿನೇ ತೊಗೊಂಡೆ ನಾನು. ಬಂತು, ಅದರಲ್ಲೂ ಹಪ್ಪಳ ಬಂತು, ತುಂಬ ಚೆನ್ನಾಗಿ ಬಂತು. ಸೊ ನಿಮಗೆ ತೋರಿಸ್ತಾಯಿದ್ದೀನಿ ನೋಡಿ. ಒಂದು ಸೈಡಿಂದ ನೋಡಿ ಈ ಥರ ಓಪನ್ ಮಾಡ್ಕೊಬಿಡಿ ಇನ್ನು ಹಪ್ಪಳನ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ಹಪ್ಪಳ. ಏನಿಲ್ಲ, ಭಯ ಪಡೋದಂತೇನಿಲ್ಲ, ಕೆಲಸ ಸ್ವಲ್ಪ ಜಾಸ್ತಿ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ, ನೋಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ, ಚೆನ್ನಾಗಿದೆ ಅಲ್ಲ. ನೋಡಿ ಗಾಜು ಥರ ಇದೆ, ಕಾಣಿಸ್ತಾ ಇದೆಯಲ್ಲ ನಿಮಗೆ ಹಪ್ಪಳ, ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ. ಏನೂ ಪ್ರಾಬ್ಲಮ್ ಆಗೋಲ್ಲ. ಇದೇ ಪ್ರೊಸೀಜರಲ್ಲಿ ಮಾಡ್ಕೊಳ್ಳಿ ಹಪ್ಪಳನ, ತುಂಬ ಚೆನ್ನಾಗಿ ಬರುತ್ತೆ. ಹಳೇ ಕಾಲದವರು, ನಮ್ಮಜ್ಜಿ, ನಮ್ಮಮ್ಮ, ನಮ್ಮಜ್ಜಿಯವರ ಅಮ್ಮ ಅವರೆಲ್ಲ ಇದೇ ಥರ ಹಪ್ಪಳ ಮಾಡ್ತಿದ್ದಿದ್ದು. ಸೊ ಇದೇ ಥರ ಮಾಡ್ಕೊಳ್ಳಿ ನೀವು, ಆಯಿತಾ. ನೋಡಿ ಹಿಂಗೆ ನಾನು ಎಲ್ಲನೂ ಎಡ್ದು ನೋಡಿ ಈ ಥರ ಒಂದು ದೊಡ್ಡ ತಟ್ಟೆಗೆ ಹಾಕ್ಕೊಂಡು ಆಮೇಲೆ ಒಣಗಾಕ್ತೀನಿ ಫ್ರೆಂಡ್ಸ್, ಆಯಿತಾ. ಇವಾಗ ಬಿಳಿ ಹಪ್ಪಳ ಇಡೋಣ ನೋಡಿ. ಸೇಮ್ ಪ್ರೊಸೀಜರ್ ಬಿಳಿ ಹಪ್ಪಳ. ಈ ಬಿಳಿದೆಲ್ಲ ಫುಲ್ ಒಣಗಬೇಕು, ಅಂದರೆ ಸ್ವಲ್ಪ ಒಣಗ್ದಂಗೆ ಆಗಬೇಕು. ಉಲ್ಟಾ ಹಾಕ್ಬಿಟ್ರೆ ತಕ್ಷಣಕ್ಕೇ ನೀರೊಳಗಡೆ ಸಂಪಣ ಬಿದ್ದಾಗ, ಹಿಟ್ಟು ಬಿದ್ದಾಗ ನೀರು ಉಕ್ಕಿಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಡ್ರೈ ಮಾಡಿ ಉಲ್ಟಾ ಹಾಕ್ತೀವಿ, ಆಯಿತಾ. ಈ ಪ್ರೊಸೀಜರ್ನ ಇನ್ನೂ ಒಂಥರ ಮಾಡ್ಬೋದು ನೀವು. ಹೆಂಗಂದರೆ ಒಂದು 8 ತಟ್ಟೆ 10 ತಟ್ಟೆಗಳಿಗೆ ಸಂಪಣ ಹಾಕ್ಬಿಟ್ಟು, ಅಂದರೆ ಹಿಟ್ಟು ಹಾಕ್ಬಿಟ್ಟು ಇಟ್ಕೊಂಡು ನಾವು ಈ ಚಿಬ್ಳು ಇಡ್ಲಿ, ಸ್ಟ್ಯಾಂಡ್ ಇಡ್ಲಿ ಜೋಡಿಸ್ತೀವಿ ಗೊತ್ತಾ ನಿಮಗೆ. ಆ ಥರ ಒಂದು ತಟ್ಟೆ 2 ಕಡ್ಡಿ, ಅದ್ರ ಮೇಲೆ ಒಂದು ತಟ್ಟೆ, ಆ ಥರ ಜೋಡಿಸ್ಕೊಂಡು ಮಾಡ್ಕೊಬೋದು. ಬಟ್ ಅದಕ್ಕೆ ಜನ ಬೇಕು. ಇದನ್ನು ಒಬ್ಬರೇ ಮಾಡ್ಕೊಬೋದು, ಬಟ್ ಅದಕ್ಕೆ ಜನ ಬೇಕು. 8 ತಟ್ಟೆ ಎತ್ಕೊಟ್ಟ ತಕ್ಷಣ ಎಡೆಯೋಕ್ಕೊಬ್ಬರು ಬೇಕು, ಹಿಟ್ಟು ಮತ್ತು ಹಾಕ್ಕೊಡೋಕ್ಕೊಬ್ಬರು ಬೇಕು, ಒಣಗಾಕೋಕ್ಕೊಬ್ಬರು ಬೇಕು. ಸೊ ಇದಾದರೆ ಒಬ್ಬರೇ ಮ್ಯಾನೇಜ್ ಮಾಡ್ಕೊಬೋದು, ಏನು ತೊಂದರೆ ಏನಿಲ್ಲ. ನೋಡಿ ಇವಾಗ ಬಿಳಿ ಹಪ್ಪಳನೂ ಬರ್ತಾಯಿದೆ. ಇದು ರಾಗಿ ಹಪ್ಪಳ ಬಂತಲ್ವಾ, ಸೇಮ್ ಪ್ರೊಸೀಜರು, ಕನ್ಫ್ಯೂಸ್ ಮಾಡ್ಕೋಬೇಡಿ, ಆಯಿತಾ. 1 ಲೋಟ ಅಕ್ಕಿ ಹಾಕಿದ್ರೆ 1 ಲೋಟ ರಾಗಿ ಹಿಟ್ಟು ನೆನೆಸ್ಕೊಳ್ಳಿ. ಏನಕ್ಕೆ? ರಾಗಿ ಹಪ್ಪಳಕ್ಕೆ. ಅಕ್ಕಿ ಹಪ್ಪಳಕ್ಕೆ 1 ಲೋಟ ಸಾಕು. 1 ಲೋಟಕ್ಕೆ 25 ಹಪ್ಪಳ ಆಗುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ನೋಡಿ ಅಕ್ಕಿ ಹಪ್ಪಳನೂ ಚೆನ್ನಾಗಿ ಬಂತಲ್ವಾ, ತುಂಬ ಚೆನ್ನಾಗಿ ಬಂತು ನೋಡಿ, ತುಂಬ ಚೆನ್ನಾಗಿ ಬಂತು. ನೀವು ಮಾಡ್ಕೊಳ್ಳಿ. ಇವಾಗೆಲ್ಲ ಬೇಸಿಗೆ ಅಲ್ವಾ ಫ್ರೆಂಡ್ಸ್, ಮಾಡ್ಕೊಂಡು ತಿನ್ನಿ. ಮೊನ್ನೆ ನಾನು ಉದ್ದಿನ ಹಪ್ಪಳ ಹಾಕಿದ್ದೆ. ನನ್ನ ಸಬ್ಸ್ಕ್ರೈಬರು ಸೌಮ್ಯ ಸಂತೋಷ್ ಅನ್ನೋರು ಉದ್ದಿನ ಹಪ್ಪಳ ಮಾಡ್ಕೊಡ್ತೀರಾ ಅಂದರು. ಬಟ್ ನಾವು ಅದನ್ನು ಮಾರೋದಿಲ್ಲ, ಮನೆಗೆ ಪೂಜೆಗೆ ಅಂತ ಮಾಡ್ಕೊಂಡಿದ್ದು ಸೌಮ್ಯವರೇ, ಸಾರಿ, ಬೇಜಾರು ಮಾಡ್ಕೋಬೇಡಿ. ಸೊ ಹಾಗಾಗಿ ಮಾಡಿಕೊಡೋದಕ್ಕಾಗಲಿಲ್ಲ ನಿಮಗೆ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂತು ಹಪ್ಪಳ. ನಾವು ಇದನ್ನು ತಿಂದ್ಕೊಂಡೇ ಬಿಡ್ತೀವಿ. ನೋಡಿ ನಾನು ಮನೆ ಒಳಗಡೆ ಒಣಗಾಕಿದ್ದೀನಿ. ಇಷ್ಟು ಹಪ್ಪಳ ಆಯಿತು ಫ್ರೆಂಡ್ಸ್. ಟೋಟಲಿ 25 ಹಪ್ಪಳ ಆಯಿತು. ನೋಡಿ ಈ ಥರ ಒಣಗಾಕ್ಕೊಂಡಿದ್ದೆ ಮನೇಲೇ, ಯಾಕಂದರೆ ನಮ್ಮ ಕಡೆ ಕೋತಿ ಕಾಟ ಜಾಸ್ತಿ ಆಗಾಗಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಒಳ್ಳೆ ಗಾಜು ಥರ ಬಂದಿದೆ ಹಪ್ಪಳ, ತುಂಬ ಚೆನ್ನಾಗಿ ಬಂತು. ನೋಡಿ ಇವಾಗ ನಾನು ಇದನ್ನು ಎಣ್ಣೆಗೆ ಹಾಕ್ತಾಯಿದ್ದೀನಿ. ನಿಮಗೆ ಎಣ್ಣೆಗೆ ಹಾಕಿ ತೋರಿಸೋಣ ಅಂತ. ಚಿಕ್ಕ ಬಾಣಲಿ ಇಡೋಕ್ಕೆ ಹೋಗಬೇಡಿ, ದೊಡ್ಡ ಬಾಣಲಿನೇ ಇಟ್ಕೊಂಡು ಎಣ್ಣೆ ಜಾಸ್ತಿ ಹಾಕ್ಕೊಳ್ಳಿ ಫ್ರೆಂಡ್ಸ್, ತುಂಬ ಚೆನ್ನಾಗಾಗುತ್ತೆ. ಮನೇಲಿ ಟ್ರೈ ಮಾಡಿ. ಒಂದೊಂದೇ ಲೋಟ ಹಾಕ್ಕೊಂಡು ಅಕ್ಕಿನ ಮಾಡ್ಕೊಳ್ಳಿ. ನೋಡಿ ಈಗ ಸ್ಟವ್ ಪಕ್ಕದಲ್ಲಿ ಇಟ್ಕೊಂಡಿದ್ದೆ ನಾನು, ಹಪ್ಪಳನೆಲ್ಲ ತಂದು ಇಟ್ಕೊಂಡು ಎಣ್ಣೆ ಕಾದ ತಕ್ಷಣ, ಎಣ್ಣೆ ಕಾಯಬೇಕು. ಈ ಹಪ್ಪಳಕ್ಕೆ ಎಣ್ಣೆ ನೀವು ಎಷ್ಟು ಚೆನ್ನಾಗಿ ಕಾಯಿಸ್ತೀರೋ ಅದು ಅಷ್ಟು ಚೆನ್ನಾಗಿ ಹಪ್ಪಳ ಬರುತ್ತೆ. ನೋಡಿ ಚೆನ್ನಾಗಿ ಬರ್ತಾಯಿದೆಯಲ್ಲ, ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ. ತುಂಬ ಎಷ್ಟು ದೊಡ್ಡದಾಯಿತು ನೋಡಿ. ನಾನು ಹೇಳಿಲ್ಲ ನಿಮಗೆ, ಅದಕ್ಕೆ ನಾನು ಚಿಕ್ಕ ಬಾಣಲೆ ಇಡಬೇಡಿ ಅಂತ ಹೇಳಿದ್ದು. ಈ ಥರದ್ದು ನೀವು ನೆಂಟರು ಬಂದಾಗ ಈ ಥರದ್ದು ಒಂದು ಹಪ್ಪಳ ಮಾಡಿಕೊಟ್ರೆ ಸಾಕು ನೀವು ಅವ್ರಿಗೆ, ತುಂಬ ರುಚಿಯಾಗಿರುತ್ತೆ. ಇವಾಗೆಲ್ಲ ಬೇಸಿಗೆ ಇದೆ, ಬಿಸಿಲಿದೆ, ಆಮೇಲೆ ಇದಕ್ಕೆ ಬಿಸಿಲು ಅವಶ್ಯಕತೆ ಇಲ್ಲ. ನಾನು ನೋಡಿ ದಿವಾನ್ ಮೇಲೆ ಹಾಕಿದ್ದೆ, ಮನೆ ಒಳಗಡೆ ಒಣಗೋಗಿತ್ತು. ನೋಡಿ ಅಕ್ಕಿ ಹಪ್ಪಳನೂ ತುಂಬ ಚೆನ್ನಾಗಾಯಿತು. ಸೊ ಮನೆ ಒಳಗಡೆ ಹಾಕೋಬೋದು, ಬೇಗ ಆಗುತ್ತೆ ಹಪ್ಪಳ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಹಪ್ಪಳ. ಒಂದು ಸರಿ ಮಾಡಿ ತಿಂದು ನೋಡಿ ಫ್ರೆಂಡ್ಸ್. ನನ್ನ ಚಾನಲ್ನ ಇನ್ನೂ ಏನಾದ್ರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದ್ರು ತಪ್ಪಿದರೆ ದಯವಿಟ್ಟು ತಿಳಿಸ್ಕೊಡಿ, ಆಯಿತಾ. ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ಹಪ್ಪಳ ಸಂಡಿಗೆ ಮಾಡೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ, ಆಯಿತಾ. ಏನಾದ್ರು ನನಗೆ ಗೊತ್ತಿಲ್ಲದೆ ತಪ್ಪು ಮಾಡಿದರೆ ಅಥವಾ ಕನ್ಫ್ಯೂಷನ್ ಇದ್ದರೆ ಹೇಳಿ. ನೋಡಿ ಎಷ್ಟು ಗರಿಗರಿ ಆಗಿದೆ ಅಂತ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.